ಮೈಸೂರ್ ಸ್ಯಾಂಡಲ್ ಸೋಪ್ಗೆ ಮೇಜರ್ ರೀಬ್ರ್ಯಾಂಡಿಂಗ್. ತಮನ್ನಾ ಭಾಟಿಯಾ ಬ್ರ್ಯಾಂಡ್ ಅಂಬಾಸಿಡರ್. ಕರ್ನಾಟಕ ಸರ್ಕಾರದ ಸ್ವಾಮ್ಯದ ಕೆಎಸ್ಟಿಎಲ್ ಸಂಸ್ಥೆ ತನ್ನ ಐಕಾನಿಕ್ ಉತ್ಪನ್ನವಾದ ಮೈಸೂರು ಸ್ಯಾಂಡಲ್ ಸೋಪ್ಗೆ ಹೊಸ ಲುಕ್ ಮತ್ತು ಫೀಲ್ ನೀಡುತ್ತಿದೆ. ಈ ರೀಬ್ರ್ಯಾಂಡಿಂಗ್ ಅಭಿಯಾನದ ಭಾಗವಾಗಿ ಬಹುಭಾಷಾ ಸಿನಿತಾರೆ ತಮನ್ನಾ ಭಾಟಿಯಾ ಅವರನ್ನು ಮುಂದಿನ 2 ವರ್ಷಗಳ ಕಾಲ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಲಾಗಿದೆ. ಈ ಹೊಸ ಪ್ರಚಾರ ಅಭಿಯಾನ ಫೆಬ್ರವರಿ 10ರಿಂದ ಅಧಿಕೃತವಾಗಿ ಆರಂಭವಾಗಲಿದೆ. ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಈ ಮಾಹಿತಿ ಹಂಚಿಕೊಂಡಿದ್ದು, 2030ರ ವೇಳೆಗೆ ಕೆಎಸ್ಡಿಎಲ್ ವಾರ್ಷಿಕ ವಹಿವಾಟನ್ನು 5,000 ಕೋಟಿ ರೂಪಾಯಿಗೆ ಏರಿಸುವ ಮಹತ್ವಾಕಾಂಕ್ಷೆಯ ಗುರಿ ಹೊಂದಿದ್ದೇವೆ. ಯುವ ಜನರನ್ನು ಆಕರ್ಷಿಸಲು ಹೊಸ ರೀತಿಯ ಮಾರುಕಟ್ಟೆ ತಂತ್ರಗಳನ್ನು ಅನುಸರಿಸಲಾಗುತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಅಭಿಮಾನಿ ಬಳಗ ಹೊಂದಿರುವ ತಮನ್ನಾ ಅವರ ಉಪಸ್ಥಿತಿ ನಮ್ಮ ಬ್ರ್ಯಾಂಡ್ಗೆ ರಾಷ್ಟ್ರ ಮಟ್ಟದಲ್ಲಿ ಹೊಸ ಶಕ್ತಿ ನೀಡಲಿದೆ ಎಂದಿದ್ದಾರೆ. ಉತ್ತರ ಭಾರತಕ್ಕೂ ಮೈಸೂರು ಸ್ಯಾಂಡಲ್ ಘಮ. ಈ ಹೊಸ ಬ್ರ್ಯಾಂಡಿಂಗ್ ಮೂಲಕ ದಕ್ಷಿಣ ಭಾರತಕ್ಕೆ ಸೀಮಿತವಾಗಿದ್ದ ಮೈಸೂರು ಸ್ಯಾಂಡಲ್ ಸೋಪ್ಗೆ ಉತ್ತರ ಭಾರತ ಮತ್ತು ಮಧ್ಯ ಭಾರತದಲ್ಲಿ ಬಲವಾದ ಮಾರುಕಟ್ಟೆ ನಿರ್ಮಿಸುವ ಯೋಜನೆ ಇದೆ. ಡಿಜಿಟಲ್ ಮೀಡಿಯಾ, ಟಿವಿ ಜಾಹೀರಾತು ಮತ್ತು ವಿವಿಧ ಈವೆಂಟ್ಗಳ ಮೂಲಕ ತಮನ್ನಾ ಕೆಎಸ್ಡಿಎಲ್ ಉತ್ಪನ್ನಗಳನ್ನು ಪ್ರಚಾರ ಮಾಡಲಿದ್ದಾರೆ. ಮುಂದಿನ 2 ವರ್ಷಗಳ ಕಾಲ ಅವರು ಇದೇ ವರ್ಗದ ಖಾಸಗಿ ಬ್ರ್ಯಾಂಡ್ಗಳ ಜಾಹೀರಾತಿನಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಎಂಬುದು